ಎಲ್ಲ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವೇನು ಸೂರ್ಯನ ಉರಿಸ್ತೇವೇನು? ನಾವೇನು ಚಂದ್ರನ್ನ ತೇಲಿಸ್ತೇವೇನು? ನಾವೇನು ಮಳೆಯನ್ನು ತರ್ತೇವೇನು? ಹೇಳಿ. ಹೊಳೆಯ ಹರಿವಂತ ಮಾಡ್ತೇವೇನು? ಬೇಕಾರ ಹೊಳೆಯ ಹೊಲಸು ಮಾಡಬಾರದೇ ವಿನಃ ನೀರು ತರಾಕ ನಮಗಾಗೋದು. ಏನು ಸಾಗರಗಳನ್ನು ತುಂಬಿಬಿಟ್ಟಾರೆ, ಎಷ್ಟು ಸಸ್ಯಗಳನ್ನೆಲ್ಲ ಬೆಳೆಸಿಬಿಟ್ಟಾರೆ ಹೇಳಿ. 1-2 ಲಕ್ಷಾವಧಿ ಸಸ್ಯಗಳು. ಅವಕ್ಕೆ ಬಾಣಸದ ಮನೆ ಅಂತ ಕರೆದರು ಅಲ್ಲಮರು. ಇದು ಜಗತ್ತ ಕರ್ತಾರನ ಕಮ್ಮಟ ಕರ್ಮಶಾಲ. ಇದು ವಸ್ತುಗಳು ತಯಾರಾಗ್ತವ ಇಲ್ಲೇ. ಎರಡನೇದ್ದು ಬಾಣಸದ ಮನೆ, ಇಲ್ಲಿ ಆಹಾರ ಅಥವಾ ಸಸ್ಯಗಳು ತಯಾರಾಗ್ತವ. ಅಚ್ಚಿನ ಮೊಳೆ ಅಂದ್ರೆ ಇವೆಲ್ಲ ದೇಹಗಳು ತಯಾರಾಗ್ತವ. ಅಲ್ಲೇನು 3 ವಸ್ತುಗಳು ತಯಾರಾಗ್ತವ. ಸಸ್ಯ ತಯಾರಾಗ್ತದೆ. ಆ ಬಳಿಕ ಇವೆಲ್ಲ ಜೀವ ಜಂತುಗಳದಾವಲ್ಲ, ಇವೆಲ್ಲ ಶರೀರಧಾರಿಯಾಗಿರೋದು. ವಿವಿಧ ಶರೀರಗಳು ತಯಾರಾಗ್ತವ. ಇವೇ ಅಚ್ಚಿನ ಮೊಳೆಗಳಿವು, ಮೋಲ್ಡ್ಸ್. ಹೆಂಗೆ ತಯಾರದಾವ ಹೇಳಿ? ಎಷ್ಟು ಚೆನ್ನಾಗಿ, ಎಷ್ಟು ಚೆನ್ನಾಗಿ. ಎಷ್ಟು ಕಾಲಿರ್ಬೇಕು ಅಷ್ಟೇ ಕಾಲ, ಎಷ್ಟು ಕೈ ಇರಬೇಕು ಅಷ್ಟೇ ಕೈಯ, ಕಣ್ಣ ಕಿವಿ ಎಲ್ಲವೂ ಎಲ್ಲಿರಬೇಕು ಹೆಂಗಿರ್ಬೇಕು ಹಂಗೆ ತಯಾರಾಗ್ತಾವಲ್ಲ. ಇವು ಅಚ್ಚಿನಾಗಿಂದ ಹೆಂಗೆ ತಯಾರಾಗೇ ಬರುತ್ತೆ. ಪ್ರತಿಯೊಂದು ಸ್ಪೆಸೀಸ್ ಏನದ ಜೀವವರ್ಗ ಬೇರೆ 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 ಬೇರೆ. ಆಫ್ರಿಕಾದಾಗ ಮಕ್ಕಳು ಕೆಂಪಾಗಿ ಹುಟ್ಟೋದಿಲ್ಲ. ಭಾರತದಾಗ ಮಕ್ಕಳು ಕಪ್ಪಾಗಿ ಹಂಗೆ ಕಪ್ಪಾಗಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ವೈಶಿಷ್ಟ್ಯ ಇದೆ. ಏನು ಪ್ರಾಣಿ ಪ್ರಪಂಚ ಎಷ್ಟು ಅದ್ಭುತದೆ. ಸಣ್ಣ ಪ್ರಾಣಿ, ದೊಡ್ಡ ಪ್ರಾಣಿ, ಅದ್ಭುತ ಪ್ರಾಣಿ, ಏನೇನು ಈ ಜಗತ್ತಿನಲ್ಲಿ ಆಗ್ತದೆ. ಇದೆಲ್ಲದಕ್ಕೆ ರೂಪ ಕೊಡುವಂಥ ಅದ್ಭುತ ಶಕ್ತಿಯೇ ಕರ್ತಾರನ ಶಕ್ತಿ. ಕರ್ತಾರನ ಕಮ್ಮಟ. ಹಾಗೆ ನೋಡಿದರೆ ಎಷ್ಟು ಆನಂದ ಆಗ್ತದೆ. 3 ನೆನಪುಳಿತಾವಲ್ಲ. ಇದು ವೈಜ್ಞಾನಿಕ. ಕರ್ತಾರನ ಕಮ್ಮಟ, ಬಾಣಸದ ಮನೆ, ಅಚ್ಚಿನ ಮೊಳೆ. 3 ವಸ್ತು ನಿರ್ಮಾಣ, ಆ ಬಳಿಕ ಸಸ್ಯ ಜಗತ್ತಿನ ನಿರ್ಮಾಣ ಮತ್ತು ಜೀವ ಜಗತ್ತಿನ ನಿರ್ಮಾಣ. ಇವೆಲ್ಲ ತಯಾರಾಗ್ತಾ ಇದಾವಲ್ಲ. ಈಗ ತಾವೆಲ್ಲ ಕೂತಿರೆಲ್ಲ ಸಾವಿರ ಎಲ್ಲವೂ ಅಚ್ಚಿನ ಮೊಳೆಗಳು. ಹೀಗೆ ಪಡೆಯಚ್ಚಾಗಿ ತಯಾರಾಗಿ ಬಂದ ಒಂದೊಂದು ರೂಪಗಳಿವೆಲ್ಲ. ಇವೆಲ್ಲ ತಯಾರಾಗ್ತವೆ. ಎಷ್ಟು ಅದ್ಭುತ. ಲಕ್ಷಾಂತರ ಅಲ್ಲ, ಕೋಟ್ಯಾವಧಿ ವರ್ಷಗಳಿಂದ ಹೊಸ 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 ರೂಪಗಳನ್ನು ಮಾಡಿ 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 ಇಷ್ಟೆಲ್ಲ ಹೇಳಿ. ಎಂಥೆಂಥವದಾವ. 1000 ಕಣ್ಣುಳ್ಳದ್ದದಾವ, 1000 ಕಾಲ ಸೆಂಟಿಪೀಡ್ ಮಿಲಿಪೀಡ್ಸ್ ಅಂತದಾವ. ಅವಕ್ಕೆ ಕಾಲಗಳು ಮೈ ತುಂಬ. ಉದ್ದದಾವ, ಗಿಡ್ಡದಾವ, ಸೂಕ್ಷ್ಮದಾವ. ಇಲ್ಲೇನು ಕೆಲವು ಹಾರ್ತಾವ, ಕೆಲವು ಇಲ್ಲೇ ನಡೀತಾವ, ಕೆಲವು ನೀರಾಗಿ ಈಸ್ತಾವ. ಏನೆಲ್ಲ ಸೃಷ್ಟಿ ಹೇಳಿ. ಇದನ್ನೆಲ್ಲ ನೋಡ್ತಾ ಇದ್ರೆ ದೇವನ ಭಾನ ಬರಕ್ಕೆ ಶುರುವಾಗ್ತದೆ. ದೇವ ದರ್ಶನವಾಗ್ತದೆ. ಎಲ್ಲರೇ ಹೋಗಬೇಕಾಗಿಲ್ಲ ದರ್ಶನಕ್ಕಾಗಿ. ಇಲ್ಲೇ ನಮ್ಮ ಸಮೀಪದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ. ಇದನ್ನು ನೋಡಿ ಇದರ ಹಿಂದಿರುವಂಥ ಕರ್ತ ದೇವರು. ಕರ್ತಾರ ಅಂತ ಶಬ್ದ ಕೊಟ್ಟರು. ಇಂಥ ದೇವನ
ಈ ವಿಶ್ವ, ಈ ಅದ್ಭುತವಾದ ವಿಶ್ವ ಅಲ್ಲ, ಇಂಥ ಮಹಾವಿಶ್ವದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವಲ್ಲ, ಇದಕ್ಕಿಂತ ಸೌಭಾಗ್ಯ ಇನ್ನು ಯಾವುದು? ನಾವು ಆ ದೃಷ್ಟಿಯಿಂದ ನೋಡಿದರೆ ಜೀವನ ಪ್ರಸಾದವಾಗ್ತದೆ. ನಾವಿಲ್ಲಿ ಏನು ಮಾಡೋದು ಅಂದರೆ, ದೇವರು ಏನು ಮಾಡ್ತಾ ಇದ್ದಾನ ಅದನ್ನೇ ನಾವು ಸ್ವಲ್ಪ ಸಹಾಯ ಮಾಡೋದು. ಇಲ್ಲೇ ಅದನ್ನು ನಾವು ಮಾಡೋದು. ಅವ ಈ ಜಗತ್ತನ್ನು ಈ ರೂಪ ಕೊಟ್ಟ, ನಾವು ಈ ಜಗತ್ತಿನಲ್ಲಿ ಬಂದೇವಿ. ಅವ ಏನೇನು ಮಾಡ್ತಾ ಇದ್ದಾನ ನೋಡೋದು, ನಾವು ಒಂದಿಷ್ಟು ಅದನ್ನು ಮಾಡೋದು. ಇದೇ ಪವಿತ್ರ ಜೀವನ. ಕೆಲಸ ಬಿಟ್ಟು ಬಿಡೋದಲ್ಲ, ದೇವನೇ ಕೆಲಸ ಮಾಡುವಾಗ ಮನುಷ್ಯನೇ ನೀನ್ಯಾರು ಕೆಲಸ ಬಿಡೋದು ಹೇಳು? ಕಾರ್ಯ ಅಂದರೆ ದೇವನ ಕಾರ್ಯ ಮಾಡೋದದ, ಸ್ವಚ್ಛ ಮಾಡೋದು, ಸುಂದರ ಮಾಡೋದು, ಆ ಬಳಿಕ ಬೆಳಕ ತರೋದು, ಇವು ಕಾರ್ಯಗಳು. ದೇವ ಮಾಡುವ ಸುಂದರ ಕಾರ್ಯಗಳು. ಎಷ್ಟೆಷ್ಟು ಚಲೋ ಚಲೋ ವಸ್ತುಗಳನ್ನು ನಿರ್ಮಿಸ್ತಾ ಇರ್ತಾನ, ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇರ್ತಾನ. ಎಷ್ಟು ಅಚೂಕಾಗಿ, ಎಷ್ಟು ಅಚೂಕಾಗಿ. ಏನು ನೋಡಬೇಕು ಕಾಲ, ಮಳೆಗಾಲ, ಚಳಿಗಾಲ, ಬೇಸಿಗೆ, ಇಲ್ಲೇನು ಯಾವ್ಯಾವ ಕಾಲದಾಗ ಏನೇನಿರಬೇಕು, ಎಷ್ಟು ಸುಂದರವಾಗಿ ರೂಪ ಕೊಡ್ತು. ಹಾಗೆ ನಾವು ಕೆಲಸದಲ್ಲಿ ತೊಡಗಿದರೆ ಆವಾಗ ಜೀವನ ಅರಳಕ್ಕೆ ಶುರುವಾಗ್ತದೆ. ನಾವು ಕೆಲಸ ಮಾಡಬೇಕು. ಕರ್ಮವೇ ದೇವನ ಆರಾಧನೆ. ದೇವನ ಆರಾಧನೆ ಆ ಭಾವದಲ್ಲಿ ಕರ್ಮ ಮಾಡೋದು. ಇಲ್ಲದೆ ಇದ್ದರೆ ನಾವು ಕರ್ಮದೊಳಗೆ ಸಿಕ್ಕ ಹಾಕಿಕೊಳ್ಳುತ್ತೇವೆ. ಸಣ್ಣ ಪುಟ್ಟ ಕರ್ಮ ಮಾಡಿ ನಾನೇನೋ ಭಾರಿ ಮಾಡಿಬಿಟ್ಟೆ ಅಂತನ್ನುವಂಗೆ ತಲೆಯೊಳಗೆ ಹೊಕ್ಕಿತು ಅಂದರೆ ಜೀವನ ಹದಗೆಡಕ್ಕೆ ಶುರುವಾಗ್ತದೆ. ಏನು ನಾವು ಮಾಡೋಕ್ಕೇನು ಮಾಡಿರ್ತೀವಿ ಹೇಳಿ? ಆಕಾಶದ ನೀರು ಬೀಳ್ತದೆ, ಆಕಾಶದಿಂದ ನಾವು ಕೊಡ ತುಂಬಿಕೊಂಡು ಮನೆಯಾಗಿಟ್ಟು, ನೋಡು ಈ ಕೊಡ ನಂದು, ಈ ಕೊಡದಾಗಿನ ನೀರು ನಾನೇ ತಂದಿದ್ದು, ಇದು ನನ್ನ ಕೊಡದ ನೀರ. ಇವೆಲ್ಲ ಮನುಷ್ಯನೇ ಈ ರೀತಿ ಆಲೋಚನೆ ಮಾಡಿದರೆ ಅದು ಸತ್ಯವೇ? ಏನು ಆಕಾಶದಿಂದ ಧಾರಾಕಾರವಾಗಿ ಸುರಿಯುವಾಗ ಒಂದು ಕೊಡ, ಆ ಕೊಡದೊಳಗೆ ಕೊಡ ಎದರಿಂದಾಗ್ಯದ? ಅದು ನೀ ಮಾಡಿದ್ದಲ್ಲ. ಒಳಗೆ ತುಂಬಿದ್ದು ನೀ ಮಾಡಿದ್ದಲ್ಲ. ನಿಸರ್ಗ ದೇವತೆ ಮಣ್ಣು ಮಾಡ್ತದೆ, ನೀನೊಂದಿಷ್ಟು ರೂಪ ಕೊಡ್ತಿ. ನಿಸರ್ಗ ದೇವತೆ ಸುರಿಸ್ತದೆ, ನೀನು ಅದನ್ನು ಒಂದಿಷ್ಟು ತುಂಬ್ಕೋತಿ. ಆ ಬಳಿಕ ಹೇಳು ಏನು ನಿಸರ್ಗ ದೇವತೆಯ ಅದ್ಭುತ ಕಾಣಿಕೆ ಅಂತ ಹೇಳು. ಆ ನೀರನ್ನು ಕುಡಿ, ಅದೇ ಅಮೃತ. ಅವಾಗದು ಅಮೃತ. ನೀರು ಕುಡಿದ ಅಮೃತ. ಎಲ್ಲೇನು ಏನು ಅದ್ಭುತ ದ್ರಾಕ್ಷಿಗಳು ತಿಂದು ದೇವನೇ ಏನು ಚೆನ್ನಾಗ್ಯದ. ಬಾಣಸದ ಮನೆ. ಜಗತ್ತಿನಲ್ಲಿ ಎಂಥೆಂಥ ಪದಾರ್ಥ ತಯಾರು ಮಾಡ್ತಾ ಇದ್ದ. ಅವನು ಒಲಿ ಅಂದ್ರೆ ಸೂರ್ಯ ಅಲ್ಲವೇನು? ಎಲ್ಲಿ ಅದಾವ ಗಿಡಗಳು ಅಲ್ಲೇ ಅವು ಹಣ್ಣಾಗ್ತಾವ, ಅಲ್ಲೇ ರಸ ತುಂಬ್ತದೆ. ಎಷ್ಟು ಚಲೋ ಹೇಳಿ. ಮಾವಿನ ಹಣ್ಣಿನ ಹಂಗೆ ಮಾಡಾಕ ಬರ್ತದೇನು? ಏನು ರಸ, ಎಂಥ ರಸ. ದೇವರು ಹೇಳ್ತಾನೆ, ಏನೂ ಮಾಡಬೇಡಪ್ಪ, ನೀವೊಂದಿಟ್ಟು ನೀರು ಹಾಕುದ್ರ ಬಿಟ್ಟರೆ ನಡೀತದೆ, ಕಡಿಬೇಡ. ಕನಿಷ್ಠ ಕಡಿಯರೇ ಬೇಡ. ನಾನು ಫಲ ತಯಾರ ಮಾಡ್ತೇನೆ, ಕನಿಷ್ಠ ತಣ್ಣಗೆ ಕೂತ್ಕೊಂಡು ತಿನ್ನರೇ ತಿನ್ನೊಂದಿಷ್ಟು. ಮತ್ತು ಅದನ್ನು ಮಾರಾಟ ಮಾಡಿ ರೊಕ್ಕ ತಗೊಂಡು ಹೋಗಿ ಇಲ್ಲೇ ದೊಡ್ಡ ಶಹರದಾಗ ಹೋಗಿ
ಅವು ರಾತ್ರಿ ಏನು ತೆರೆದಿರ್ತಾವ, ಅಲ್ಲಿ ಹೋಗಿ ಏನು ಕುಡಿದು ಬರ್ತೀಯ, ಇದಕ್ಕಾಗಿ ನಿನ್ನನ್ನು ತಂದಿಟ್ನೇನು ಈ ಜಗತ್ತಿನಲ್ಲಿ ಹೇಳು. ನಾನು ದ್ರಾಕ್ಷಿ ತಯಾರ ಮಾಡಿದ್ದು ಎದಕ್ಕೆ ಈ ಮನುಷ್ಯ ಲೆಟ್ ಹಿಮ್ ಎಂಜಾಯ್. ಹೌದಲ್ಲ? ಮನುಷ್ಯ ಚೆನ್ನಾಗಿರಬೇಕು, ಆನಂದವಾಗಿರಬೇಕು ಅಂತ ನಾನು ಮಾಡಿದ್ದು. ನೀನು ಇಂಥ ಕೆಲಸಕ್ಕೆ ಕೈ ಹಾಕಬೇಡ. ಚಲೋ ಕೆಲಸಗಳು ಬಾಧಕ ಇರಬಾರದು. ಕೆಲಸ ಮಾಡದೆ ಅಂತೂ ಬದುಕದ ನಡೆಯೋದಿಲ್ಲ, ಇದು ಗೊತ್ತಿರಲಿ. ನಾವು ಕುಂತರೂ ಸಹಿತ ನಮ್ಮ ಎದೆ ಕುಂಡ್ರಬೇಕಲ್ಲ ಹೇಳಿ. ನಾವು ಇಂದು ಏನೂ ಕೆಲಸ ಮಾಡೋದಿಲ್ಲ, ಇಂದ ರವಿವಾರದ, ಇಟ್ ಈಸ್ ಎ ಹಾಲಿಡೇ ಅಂತ ತಿಳಿದು ಏನೂ ಕೆಲಸ ಮಾಡೋದಿಲ್ಲ ಅಂತ ನಾವು ಕುಂತರೂ ಕೂಡ ಏನಾಗ್ತದೆ, ಕೆಲವು ಕೆಲಸ ಮಾಡಬೇಕಾಗ್ತದೆ. ಆವಾಗ ಹೃದಯ, ಪುಪ್ಪುಸಗಳು, ಪಚನ ಸಂಸ್ಥೆ ಅವು ಹೇಳ್ತಾವ, ನಾವು ಒಂದಿಷ್ಟು ರಜಾ ತಗೋಬೇಕು ಅಂತ. ಬರೇ ಕೈಕಾಲ ಅಷ್ಟೇ ರಜಾ ತಗೊಳ್ಳೋದೇನು, ನಾವು ಒಂದಿಷ್ಟು ತಗೋತೀವಿ. ಅವು ಕಣ್ಣ ಹೇಳ್ತಾವ, ನೋಡಿ 6 ದಿವಸ ಸಾಕಾಗಿ ಹೋಗ್ಯದ, ನಾವು ಮುಚ್ಚೇ ಬಿಡ್ತೇವೆ ಹೇಳಿ. ಅವು ದುಡಿತಾವ ಅಂತ ತಿಳಿದ ನಮ್ಮ ರಜಾ ನಡೆದದ. ಅವು ಒಂದು ದಿವಸ ರಜಾ ತಗೊಳ್ಳೋದಿಲ್ಲ, ಅವಕ್ಕೆ ಸಂಡೇ ಇಲ್ಲ, ಮಂಡೇ ಇಲ್ಲ. ಹೌದಲ್ಲ ಹೇಳಿ? ಸ್ಯಾಟರ್ಡೆ ಹಾಫ್ ಹಾಲಿಡೇ ಇಲ್ಲ. ಆ ಬಳಿಕ ಏನು ಹಬ್ಬದ ಹಾಲಿಡೇಗಳು ಬರ್ತಾವ, ಅವು ಮತ್ತೆ ಬೇರೆ ಬೇರೆ ಬರ್ತಾವ. ಅವರು ಪ್ರಾಣ ಬಿಟ್ಟಾಗ ಹಾಲಿಡೇ, ಇವರು ಹುಟ್ಟಿದಾಗ ಹಾಲಿಡೇ, ಏನು ಹಾಲಿಡೇಗಳು ಎದಿಗೆ ಯಾವುದೂ ಗೊತ್ತಿಲ್ಲ ಅಂತ ನಾವು ಬದುಕೇವಿ. ನಮ್ಮದು ಅವಕ್ಕೆ ಗೊತ್ತಾಗಿ ಅವು ಚಟಕ್ಕೆ ಬಿದ್ದರೆ ಗತಿ ಏನು ಜಗತ್ತೆಂದು. ಎಂಥ ವಿಚಿತ್ರ. ಅದಕ್ಕೆ ಶರೀರ ಸದಾ ಕೆಲಸ ಮಾಡ್ತಾ ಇರ್ತದೆ. ಮನುಷ್ಯನೇ ಕೆಲಸ ಇಲ್ಲದೆ ಇರೋದು ಈ ಜಗತ್ತಿನಲ್ಲಿ ಅಸಾಧ್ಯವಾದದ್ದು. ಆದರೆ ಒಂದೇ ಇದನ್ನು ಅರ್ಥ ಮಾಡಿಕೊಂಡು ಸುಂದರ ಕೆಲಸ ಮಾಡದೆ ಎಂದರೆ ಬದುಕು ಸ್ವರ್ಗವಾಗ್ತದೆ. ಸ್ವರ್ಗವಾಗ್ತದೆ. ಇಲ್ಲದೆ ಇದ್ರೆ ನರಕ ಆಗ್ತದೆ ಜೀವನ. ಎರಡೂ ಮಾಡೋದು ಯಾವುದು ಅಂದರೆ ನಾವು ಮಾಡುವ ಕೆಲಸದ ಪ್ರಕಾರಗಳು. ಒಂದು ಚಲೋ ಮಾತನಾಡು ಮನುಷ್ಯನೇ ಜಗತ್ತು ನಲಿತದೆ. ಒಂದು ತಪ್ಪಿ ಶಬ್ದ ಹೋಯ್ತು ಜಗತ್ತು ನಲಗ್ತದೆ. ಹೇಳು. ಒಬ್ಬ ಬಂದ, ಸುಮ್ಮನೆ ಒಂದು ಮಾತನಾಡಿದ, ಯುದ್ಧ ಶುರುವಾಯಿತು. ಎಷ್ಟು ಆಶ್ಚರ್ಯ. ಜಗತ್ತಿನಲ್ಲಿ ಕಥೆ ಹೇಳೋದು ಬೇಡ, ಇವು ನಡೆದದ್ದು. ಇನ್ನೊಬ್ಬ ಬಂದ, ಸುಮ್ಮನೆ ಕೆಟ್ಟ ಕಣ್ಣಿನಿಂದ ನೋಡ್ದ, ಯುದ್ಧ ಶುರುವಾಯಿತು. ಲಕ್ಷಾಂತರ ನಾಶ, ಯುವಕರ ನಾಶ. ಇದೆಲ್ಲ ಯಾಕೆ ಮನುಷ್ಯನೇ? ಇಷ್ಟೆಲ್ಲ ಭಗವಂತ ಇದನ್ನೆಲ್ಲ ಮಾಡ್ತಾ ಇರುವಾಗ, ನಿಸರ್ಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಾಗ ನೀನು ಅದಕ್ಕೆ ವಿರುದ್ಧವಾದ ವಿನಾಶಕ ಕೆಲಸ ಯಾಕೆ ಮಾಡೋದು? ಹೇಳು. ಎಷ್ಟು ಸ್ವಚ್ಛ ನೀರು ತಂದು ಕೊಡ್ತಾನ ದೇವರು. ಆಕಾಶದೊಳಗೆ ತರ್ತಾನೆ, ಯಾವುದೂ ಹೊಲಸಿಲ್ಲ, ಉಪ್ಪಿಲ್ಲ. ಉಪ್ಪಿನ ಸಾಗರದಿಂದಲೇ ನೀರ ಎತ್ತಿ ಇಷ್ಟು ದೂರ ಆಕಾಶದಾಗ ತಂದು ಅದನ್ನು ಬನಹಟ್ಟಿ, ರಬಕವಿ, ಹೊಸೂರ ಏನೇನು ಅದಾವ ಸುತ್ತಮುತ್ತ ಎಲ್ಲ ಮನೆ ಮೇಲೆ ಸುರಿತಾನ ಸ್ವಚ್ಛ ನೀರ. ಒಂದರೆ ಸಲ ಆಕಾಶದಿಂದ ಹೊಲಸಾದ ಗಟಾರ್ ನೀರ ಹೇಳಿ.
ಆದರೆ ನಮ್ಮ ಮನ್ಯಾಗ ಒಳಗೆ ಸ್ವಚ್ಛ ನೀರ ಬರ್ತಾವ, ಹೊರಗೆ ಹೋಗುವಾಗ ಹೇಳಿ, ಇದು ಜೀವ. ನಾವು ಮಾಡೋದು ಹೇಗೆ ಮಾಡೋದು ಅಂದ್ರೆ ದೇವರ ಕೆಲಸ ಮಾಡ್ತಾನಂದ ಬಳಿಕ ನಾವು ಕೆಲಸ ಮಾಡೋಣ. ಕರ್ತಾರ ಆತ, ನಾವು ಕರ್ತಾರರು. ಅವನ ಕಾರ್ಯ ವೈಶ್ವಿಕ, ನಮ್ಮ ಕಾರ್ಯ ಸ್ವಲ್ಪ ಪರಿಮಿತ. ನಮಗೇನು ಸಾಧ್ಯದ ಅದನ್ನು ಈ ಜಗತ್ತಿನಲ್ಲಿ ಮಾಡೋದದು. ಏನು ಸಾಧ್ಯದ ಮಾಡೋದದು. ಎಲ್ಲರಿಗೆ ಎಲ್ಲ ಸಾಧ್ಯ ಆಗಲಿಕ್ಕಿಲ್ಲ. ಕೆಲವರಿಗೆ ತಲೆ ಕೆಲಸ, ಕೆಲವರಿಗೆ ಮೈ ಕೆಲಸ. ಪಾಶ್ಚಿಮಾತ್ಯರಲ್ಲಿ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ವಿ ಕೇಮ್ ಟು ದಿಸ್ ವರ್ಲ್ಡ್ ಫಾರ್ 3 reasons. One is to work, the second is to think, and the third one is to smile. ಎಷ್ಟು ಛಲೋ 3 ಮಾತು. ತತ್ವಜ್ಞಾನಿ ಆತ. ಬದುಕನ್ನು ಹೆಂಗೆ ಕಳಿಬೇಕು ಅನ್ನೋದನ್ನು ಹೇಳಿದವ. ಜಗತ್ತಿನಲ್ಲಿ ನಾವು ಬಂದ ಉದ್ದೇಶಗಳು 3 ಆತನ ಪ್ರಕಾರ. 3 ಉದ್ದೇಶಗಳು. ಮೊದಲನೇದ್ದು ಕೆಲಸ ಮಾಡೋದು, ಎರಡನೇದ್ದು ತಿಳಿದುಕೊಳ್ಳೋದು, ಮೂರನೇದ್ದು ಆನಂದ ಪಡೋದು. ಇವೇ 3 ಕೆಲಸ. ಮತ್ತೇನದವ ಹೇಳಿ ಅಂತಾನಾಥ ತತ್ವಜ್ಞಾನಿ. ವಿ ಕೇಮ್ ಟು ದಿಸ್ ವರ್ಲ್ಡ್ ಫಾರ್ 3 reasons: to work, to think, and to smile, not to cry. 3 ಮಾಡಕ್ಕೆ ಬಂದವರು ಏನು? ಮೊದಲನೇದ್ದು ಇರೋ ತಕ ಕೊನೆ ಕ್ಷಣದ ತಕ ಕೆಲಸ ಮಾಡ್ಕೋತಿರೋದು. ಅದರರ್ಥ ಶರೀರದ ಭಾಗಗಳನ್ನು ಬಳಸ್ತಾ ಇರೋದು, ಕಾಲುಗಳನ್ನು ಬಳಸ್ತಾ ಇರೋದು ಕಾಲಿರೋವರೆಗೆ, ಕೈಗಳನ್ನು ಬಳಸ್ತಾ ಇರೋದು. ಹೇಳಿ, ಕಾಲುಗಳೇ ಹೋದ ಬಳಿಕ ಸುಮ್ಮನೆ ಕಲ್ಪನಾ ಮಾಡಿ. ಈಗ ನೀವು ಕುಂತಿರಲ್ಲ, ಅಥವಾ ನಿಮ್ಮದು ಬೇಡ ನಂದೇ ಅಂತ ತಿಳ್ಕೊಳ್ಳಿ. ಈಗ ನಾನು ಕೂತೇನೆ, ಏಳುವುದರಾಗ ಕಾಲ ಹೋಗಿದ್ದು ಅಂದ್ರೆ ಹೇಳಿ. ಅವು ಇದ್ದರ ಜೀವನ, ಅವು ಕೆಲಸ ಮಾಡ್ಕೋತಿದ್ರ ಜೀವನ. ಹಾಗೆ ಕೈಗಳು ಕೆಲಸ ಮಾಡ್ಕೋತಿದ್ರ ಜೀವನ. ಎಲ್ಲವೂ ಕಾರ್ಯ ಜಗತ್ತಾಯಿದ. ಜಗತ್ತಿಗೆ ಕಾರ್ಯ ಅಂತ ಕರೆದಾರ. ಇಂಥ ಕಾರ್ಯ ಜಗತ್ತಿನಲ್ಲಿ ಕಾರ್ಯ ಮಾಡದೇ ಬದುಕ್ತೇವೆ ಅನ್ನೋದು ಅಸಾಧ್ಯವಾದದ್ದು. ಅದಕ್ಕೆ ಮಾಡೋದದ ಚಲೋ ಕೆಲಸ ಮಾಡೋದದ. ಅಂಥ ಕಾರ್ಯಗಳಲ್ಲಿ ಪ್ರಕಾರಗಳದಾವ. ಬೇರೆ 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 ಕಾರ್ಯಗಳು. ಬಾಧಕ ಕಾರ್ಯಗಳು ಅದಾವ, ಸಾಧಕ ಕಾರ್ಯಗಳು ಅದಾವ. ಇಲ್ಲವೇನು ಹೇಳಿ? ಬೌದ್ಧಿಕ ಕಾರ್ಯಗಳು ಅದಾವ, ವಾಚಿಕ ಕಾರ್ಯಗಳು ಅದಾವ. ಅಷ್ಟೇ ಅಲ್ಲ, ಧರ್ಮ ಕಾರ್ಯಗಳದಾವ, ಜ್ಞಾನ ಕಾರ್ಯಗಳದಾವ, ಮತ್ತು ಸಹಜ ಕಾರ್ಯಗಳು ಅದಾವ. ಇವೆಲ್ಲ ಪ್ರಕಾರಗಳು ಜಗತ್ತಿನಲ್ಲಿ ನಾವೆಲ್ಲ ಮಾಡಬೇಕು. ಒಬ್ಬ ತಾಯಿ ಮನೆಗೆ ಬರ್ತಾಳೆ. ಎಲ್ಲೋ ಹುಟ್ಟಿದವರು, ಎಲ್ಲೋ ಬೆಳೆದವರು ಬರ್ತಾರೆ. 20-22 ವರ್ಷಕ್ಕೆ ಬಂದರು ಅಂದರೆ ದೇಹ ಬಿಡೋ ತಕ 100 ವರ್ಷ ತಕ ಈ ಮನೆಗಾಗಿ ದುಡಿತಾರೆ. ಒಂದು ದುಡ್ಡಿನ ಪಗಾರ ತಗೊಳ್ಳೋದಿಲ್ಲ. ಮತ್ತು 8 ತಾಸಲ್ಲ ಹೇಳಿ. ಈತ ಹೋಗಿರ್ತಾನೆ ಆಫೀಸ್ದಾಗ, 8 ತಾಸು ಆಫೀಸ್ದಾಗ ಕೂಡೋದು ಸಾಕಾಗಿರ್ತದೆ. ನಡು ಮತ್ತು ಸ್ವಲ್ಪ ಇರ್ತದಲ್ಲ ಮಧ್ಯದಲ್ಲಿ ಹಾಲಿಡೇ, ಊಟದ ವೇಳೆ ಸ್ವಲ್ಪ ಹಿಂಗೆ ಹೊರಗೆ ತಿರುಗಾಡೋದು, ಸ್ವಲ್ಪ ಕಾಫಿ ಕುಡಿಯೋದು, ಇಷ್ಟೆಲ್ಲ ಮಾಡಿ ಅವ ಕೆಲಸ ಮಾಡೋದು 4 ತಾಸು. ದಣದು ಬಂದು ಮಲ್ಕೋತಾನ. ದಣುವಾಗ್ಯದಿಂದ ಬಹಳ ಅಂತ
ಮನ್ಯಾನವ್ರು 24 ತಾಸು ಮಾಡ್ತಾರ ಅಷ್ಟೆ. ಅವ್ರಿಗೆ ಯಾವಾಗಾರ ಇಷ್ಟ ತಾಸು ನಂದು ಅಂತ ಅವರು ಒಂದು ಗಂಟೆ ಇಟ್ಕೊಂಡು ಮಾಡಿದರೆ ಏನಾಗ್ತದೆ? ಮುಗೀತು ನಮ್ಮದು. ಮುಂಜಾನೆ 6ರಿಂದ 2 ಗಂಟೆ ತನಕ ಮುಗೀತು. ಹಿಂಗೆ ಅವ್ರು ಅಂದು ಬಿಟ್ರೆ ಈತಂದು ನೋಡಬೇಕು, ಇವ 8 ತಾಸು ಮುಗಿಸಿ ಬಂದ, ನಾ ಭಾರಿ ಕೆಲಸ ಮಾಡೇನಿ ಅಂತ. ಅವರು ಹೇಳ್ತಾರೆ, ನಾವು 8 ತಾಸು ನಾವು ಭಾರಿ ಕೆಲಸ ಮಾಡೇವಿ. ಇನ್ನೇನು ಮಾಡೋದು? ಇಬ್ಬರು ಕೂಡಿ ಹೋಟೆಲ್ಗೆ ಹೋಗೋ. ಇದಕ್ಕೆ ಜೀವನ ಅಂತಾರೆ. ಅವರು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಿರಬೇಕು. ಪ್ರತಿಯೊಂದು ಮನೆಯೊಳಗೆ ಒಬ್ಬ ತಪಸ್ವಿ ಇರ್ತಾರೆ. 24 ತಾಸು ಮತ್ತು ಹೆಂಗೆ ಕೆಲಸ ಮಾಡ್ತಾರೆ? ಏನರೇ ಸಿಗ್ತದಂತ ಕೆಲಸ ಮಾಡೋದಿಲ್ಲ, ಆನಂದದಿಂದ ಕೆಲಸ ಮಾಡ್ತಾರಲ್ಲ. ಇದು ದೇವಾರಾಧನಾ. ಇದು ಬದುಕೋ ರೀತಿ. 24 ತಾಸು. ರಾತ್ರಿ ಹುಡುಗರು ಎದ್ರು ಅಂದ್ರೆ ಅವರು ಹೇಳಬೇಕು. ಎಷ್ಟು ಉಪಚಾರ ಮಾಡೋದು, ಎಲ್ಲ ಥರ. ಮತ್ತೇನೂ ನಿರೀಕ್ಷೆ ಅಂತ ಏನೂ ಇರೋದಿಲ್ಲ. ಈತ 1 ತಿಂಗಳ ಕೆಲಸ ಮಾಡಿ 1 ಲಕ್ಷ ತಗೊಂಬರ್ತಾನೆ. 8 ತಾಸು ಅಂತ ಇಟ್ಕೊಳ್ಳಿ. ಅವರು ನಾವು 24 ತಾಸು ಮಾಡ್ತೀವಿ, ನಮಗೆ 3 ಲಕ್ಷ ಕೊಡ್ರಿ ಅಂದ್ರೆ ಇವನು 1 ಲಕ್ಷ ಎಲ್ಲಿ ಹತ್ತೋದದ? ಎಲ್ಲಿ ಹತ್ತದ? ಅವರು ಇನ್ನೂವರೆಗೆ ಬಿಲ್ ಮಾಡಿಲ್ಲ ಅಂತ ಚಲೋ ಅದ, ಮರ್ಯಾದೆ ಉಳ್ದದ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ಮಾತೃದೇವೋ ಭವ. ಅವಾಗ ಹೇಳಿದರು, ಸಾವಿರಾರು ವರ್ಷದ ಹಿಂದೆ ದೇವನು ಪ್ರತಿಯೊಂದು ಮನೆಯಲ್ಲಿ ಒಬ್ಬ ತಾಯಿಯಾಗಿ ಬದುಕುತ್ತಿದ್ದಾನೆ. ಏನು ಕೆಲಸ, ಎಷ್ಟು ಅದ್ಭುತ ಕೆಲಸ. ಮತ್ತು ಅಲ್ಲಿ ತನಕ 22-4 ವರ್ಷಗಳ ಕಾಲ ಯಾವ ಹೆಸರವರು ಇಟ್ಟುಕೊಂಡಿದ್ರೋ ಅದನ್ನು ತ್ಯಾಗ ಮಾಡಿ ಇಲ್ಲೊಂದು ಬೇರೆ ಹೆಸರಾಯಿತು. ನಿಮ್ಮದು ಇಟ್ಕೊಳ್ಳೋಕ್ಕಾಗತ್ತೆ? ನೀವು ಅವ್ರ ಮನೆಗೆ ಹೋಗಿ ನನ್ನ ಹೆಸರ ಬದಲಾಗಿ ನಿಮ್ಮದೇ ಮಾಡ್ರಿ ಅಂತ ಅನ್ನೋಕ್ಕಾಗತ್ತೆ? ಇಲ್ಲ. ಅದಕ್ಕಾಗಿ ತ್ಯಾಗ ಮಾಡಿದವರು ಅವರ ಸಮೀಪದಲ್ಲಿ ಏನು ಇರ್ತಾರಲ್ಲ ಅವರು ಕಲಿಬೇಕು. ಏನು? ತ್ಯಾಗ ಮಾಡುವವರನ್ನು ಗೌರವಿಸಬೇಕು, ದುಡಿಯುವವರನ್ನು ಗೌರವಿಸಬೇಕು. ದುಡಿಮೆ ಇದೇ ದೇವನ ಆರಾಧನಾ, ದೇವನ ಅರ್ಚನಾ. ದೇವನ ಒಲಿಸುವ ಪರಿ. ಯಾಕೆ? ಅವನು ಕೆಲಸ ಮಾಡ್ತಾನೆ, ನಾವು ಕೆಲಸ ಮಾಡಬೇಕು. ಇಂಥ ಸುಂದರ ಕೆಲಸಗಳನ್ನು ಮಾಡಬೇಕು. ಇನ್ನು ಏನೇನು ಕೆಲಸ ಮಾಡಬೇಕು, ಹೆಂಗೆ ಕೆಲಸ ಮಾಡಬೇಕು ಅದನ್ನು ಸ್ವಲ್ಪ ನೋಡೋರದೇ, ಇಂದಲ್ಲ. ಮತ್ತೆ ನಾಳೆ ಬರ್ತೀರಲ್ಲ, ಬನ್ನಿ. ನಮಸ್ಕಾರ.